ಹೇಳ್ತಿದ್ರಿ, ಅತಿ ಹೆಚ್ಚು ಖಾಲಿ ಇರ್ತಕ್ಕಂಥದ್ದು ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇರ್ತದೆ? ಅತಿ ಹೆಚ್ಚು ಶಿಕ್ಷಣ ಇಲಾಖೆಯಲ್ಲಿ. ರಾಜ್ಯ ಸರ್ಕಾರದಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಸಿಬ್ಬಂದಿ ಇಲ್ಲ. ಲಾಸ್ಟ್ 3 ವರ್ಷದಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ ಇವ್ರು ಬಂದಾದ್ಮೇಲೆ ಒಂದು ನೋಟಿಫಿಕೇಶನ್ ಏನಾದ್ರು ಮಾಡಿದ್ರೆ ನನ್ನ ಜೀವನದಲ್ಲಿ ಯಾವ ಹೋರಾಟನೂ ಮಾಡಲ್ಲ. ಹೋರಾಟ ಮಾರಾಟ ಆಗಿರೋ ಟೈಮಲ್ಲಿ ನೀವು ಹೋರಾಟ ಮಾಡಕ್ ಹೊರಟಿದ್ದೀರಿ, ಇವತ್ತು ಖುಷಿ ಇದೆಯಾ ನಿಮ್ಗೆ? ಏನನ್ಸುತ್ತೆ? ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವರಿಗೆ ಒಂದು ಸರ್ಕಾರಿ ಹುದ್ದೆ ಸಿಗ್ತಾ ಇದೆಯಲ್ಲ ಸರ್, ಅದರಿಂದ ಖುಷಿ ಆಗ್ತಾ ಇದೆ. ನಿಮ್ಮ ಅಪ್ಪ ಅಮ್ಮ ಹೇಳಲ್ವಾ ಊರು ಹೊಸಬರಿ ಯಾಕೆ ಕಾಂತ್ ಕುಮಾರ್ ನಿಮ್ಗೆ ಬಾ ಕೆಲಸ ಮಾಡ್ಕೊಂಡಿರೋ ಅಂತ? ಏನಾದ್ರೂ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ಜನಗಳ ಸೇವೆ ಮಾಡ್ಬೇಕಂತ ಒಂದು ಮೊದಲಿಂದ ನನಗೆ ಇದೆ. 224 ಜನ ಶಾಸಕರು, 28 ಜನ ಎಂಪಿಗಳು, 75 ಜನ MLCಗಳು ಅವರೆಲ್ಲ ಇರ್ಬೇಕಾದ್ರೆ ನಮ್ದೇನ್ ಕೆಲಸ ಅಂತ? ಅವ್ರು ಯಾರು ಬಡತನದಿಂದ ಯಾರು ಬಂದು MLA ಮಿನಿಸ್ಟರ್ಸ್ ಆಗಿಲ್ಲ. ಮತ್ತೆ ಈ ಜನಗಳ ಕಷ್ಟ ಅವರಿಗೆ ಆಬ್ವಿಯಸ್ಲಿ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ತರ ಆಕ್ಟ್ ಮಾಡ್ತಾರೆ. ಕಾಂತ್ ಕುಮಾರ್ ಯಾವ ತರ ಸಾಕು ಅನ್ಸಿದೆಯಲ್ಲ ಹೋರಾಟ? ನಾನು ಯಾವುದೇ ಒಂದು ಕೆಲಸ ಹಿಡ್ಕೊಂಡ್ರೆ ಅದು ಕೊನೆ ಉಸಿರಿರೋವರೆಗೂ ಅದನ್ನ ತೀರ್ಸ್ಬೇಕೆ ಹೊರತು ಮತ್ತೆ ಒಂದು ಹೆಜ್ಜೆ ಮುಂದೆ ಇಟ್ಟು ಹಿಂದೆ ತಗೊಂಡ್ಬಾರ್ದು. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತನಾಡೋರು ವಿಪಕ್ಷದಲ್ಲಿದ್ದಾಗ ಮಾತನಾಡ್ತಾರೆ, ಆಡಳಿತ ಪಕ್ಷಕ್ಕೆ ಬಂದಾಗ ಅದನ್ನ ಬಾಯಿ ಮುಚ್ಕೊಂಡಿರ್ತಾರೆ. ಆಡಳಿತ ಮತ್ತೆ ವಿಪಕ್ಷಗಳ ಕಣ್ಣ ಮುಚ್ಚಾಲೆಯಿಂದಾಗಿ ಜನಗಳಿಗೆ ಅನ್ಯಾಯ ಆಗ್ತಿದೆ. ಆಡಳಿತ ಪಕ್ಷ ವಿಪಕ್ಷ ಇಬ್ರು ಸೇರ್ಕೊಂಡು ಜನಗಳನ್ನ ಯಾಮಾರಿಸ್ತಾರೆ, ಅದು ಗೊತ್ತಿರೋ ವಿಷಯ. ಕರ್ನಾಟಕ ವಿಚಾರಕ್ಕೆ ಬಂದ್ರೆ 2,84,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಇದು ಹಳೆ ಪ್ಯಾಟರ್ನ್. ನಮ್ಮ ಜನಸಂಖ್ಯೆ ಆಧಾರಕ್ಕೆ ನೋಡಿದಾಗ ಸರ್ಕಾರಿ ಹುದ್ದೆಗಳ ಸಂಖ್ಯೆ, ನೇಮಕ ಮಾಡಬೇಕಾಗಿರೋ ಸಂಖ್ಯೆ ಕನಿಷ್ಠ 8 ಲಕ್ಷಕ್ಕೂ ಅಧಿಕ ಜನರ ನೇಮಕ ಮಾಡಬೇಕು ಆ ಹುದ್ದೆಗಳಿಗೆ. ಈ ಹಿಂದಿನ ಪದ್ಧತಿಯಂತೆ ಅವತ್ತಿನ ಏನು ಖಾಲಿ ಇರೋದು ಮಾತ್ರ ತೋರಿಸಿರೋದು 2,84,000. ಜನಸಂಖ್ಯೆ ಆಧಾರದ ಮೇಲೆ ನೇಮಕ ಮಾಡೋದೇ ನೋಡೋದಾದ್ರೆ 8 ರಿಂದ 10 ಲಕ್ಷ ಸರ್ಕಾರಿ ಹುದ್ದೆಗಳು ಅವಶ್ಯಕತೆ ಇದೆ. ಅವತ್ತು 10,000 ಜನಕ್ಕೂ ಕೂಡ 40 ಜನ ಪೊಲೀಸರಿದ್ರು. ಇವತ್ತು 1 ಲಕ್ಷ ಜನಕ್ಕೂ 40,000 ಪೊಲೀಸರಿದ್ದಾರೆ. ಹಾಗಾಗಿ ಕರ್ನಾಟಕದ ವಿಷಯ ಬಂದಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಬಿಜೆಪಿ ವಿಪಕ್ಷದಲ್ಲಿದೆ, JDS ವಿಪಕ್ಷದಲ್ಲಿದೆ. ಹೋರಾಟ ಅಂದಾಗ ನಿರುದ್ಯೋಗ ಸಮಸ್ಯೆ ಅಂದಾಗ ಯಂಗ್ಸ್ಟರ್ಗಳು ಹೋರಾಟ ಮಾಡಬೇಕು. ಯೂತ್ ಕಾಂಗ್ರೆಸ್ಸು ರಾಜ್ಯದಲ್ಲೇ ಕಾಂಗ್ರೆಸ್ ಆಡಳಿತದಲ್ಲಿದೆ. ಹಾಗಾಗಿ ಯೂತ್ ಕಾಂಗ್ರೆಸ್ ಅಂತ ಬಂದಾಗ ಅವರ ಪಾರ್ಟಿ ವಿರುದ್ಧ ಹೋರಾಟ ಮಾಡಂಗಿಲ್ಲ. ಇನ್ನು ಯುವ ಮೋರ್ಚಾದವರು ಕೇವಲ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾರೆ ಹೊರತು ನಿಜವಾಗಿಯೂ ವಸ್ತುನಿಷ್ಠವಾಗಿ ಇರೋ ಸಮಸ್ಯೆಗಳ ಬಗ್ಗೆ ಯಾರು ಹೋರಾಟಗಳನ್ನ ಮಾಡ್ತಾ ಇಲ್ಲ. ಅದು ದೊಡ್ಡ ಸಮಸ್ಯೆ. ಒಂದು ಆಲ್ಟರ್ನೇಟಿವ್ ಪ್ಲಾಟ್ಫಾರ್ಮು ವ್ಯಕ್ತಿಗಳು ಬೇಕಾಗಿತ್ತು ಅಂತ ಅನ್ಸಿತ್ತು. ಎಸ್, ಕರ್ನಾಟಕದ ಕೋಟ್ಯಂತರ ನಿರುದ್ಯೋಗಿಗಳ ಆಶಾಕಿರಣ, ನಿರುದ್ಯೋಗ ಸಮಸ್ಯೆಯನ್ನ ಮುಂದಿಟ್ಕೊಂಡು ಖಾಲಿರೋ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಬೀದಿಗಿಳಿದು ಹೋರಾಟ ಮಾಡ್ತಿರ್ತಕ್ಕಂಥ ಕಾಂತ್ ಕುಮಾರ್ ಈಗ ನನ್ನ ಜೊತೆ ಇದ್ದಾರೆ. ಮೊನ್ನೆ ಅಷ್ಟೇ ಧಾರವಾಡದ ಹೋರಾಟವನ್ನ ದೊಡ್ಡ ಮಟ್ಟಕ್ಕೆ ಮಾಡಿ, ಸರ್ಕಾರದ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡಿ, ಕ್ಯಾಬಿನೆಟ್ ಅಲ್ಲಿ CM ಗಲಿಬಿಲಿಕೊಂಡು ಏನಾರ ಮಾಡಬೇಕಪ್ಪ ಅನ್ನೋ ಮಟ್ಟಕ್ಕೆ ತಂದಿಸಂತ ವ್ಯಕ್ತಿ ಕಾಂತ್ ಕುಮಾರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೋರಾಟ ಮಾರಾಟ ಆಗಿರೋ ಟೈಮಲ್ಲಿ ನೀವು ಹೋರಾಟ ಮಾಡಕ್ ಹೊರಟಿದ್ದೀರಿ. ಒಳ್ಳೆ ಈ ಪದ ಬಳಸ್ಬೇಕೋ ಗೊತ್ತಿಲ್ಲ. ನಾನು ಮೂಲ ಮಂಡ್ಯದವನು, ಹಳೆ ಮೈಸೂರು ಭಾಗ. ಒಬ್ಬ ವ್ಯಕ್ತಿ ಪ್ರತಿಭಟನಾಕಾರನ ನಾಯಿ ಗೊದ್ದು ಎಳ್ಕೊಂಡು ಹೋದಂಥದ್ದು ನಾವು ನೋಡ್ತಾ ಇದ್ರೆ, ಲೈಕ್ ನೀವು ಬೆಂಗಳೂರು ಪ್ರೊಟೆಸ್ಟ್, KPSC ವಿಷಯ ಪ್ರೊಟೆಸ್ಟ್ ಮಾಡಿದಾಗ್ಲೂ ಅಷ್ಟೇ ಅದಕ್ಕೆ ಭಯ ಬೀಳ್ತಾರೆ ಹೋರಾಟಗಾರರು. ಆ ಪೊಲೀಸ್ನವ್ರು ಒದೆ ತಿನ್ನಕ್ಕಾಗಲ್ವಲ್ಲಪ್ಪ ಅಂತ. ಈ ಒದೆ ತಿನ್ಕೊಂಡು, ಈ ಕೇಸ್ಗಳು ಫೇಸ್ ಮಾಡ್ಕೊಂಡು ಈ ಹೋರಾಟ ಕೊಡ್ತಿದಿರಲ್ಲ, ಯಾಕೆ ಅಂತ ಕೇಳಲ್ಲ. ಉದ್ದೇಶ ಚೆನ್ನಾಗಿದೆ, ಬಟ್ ಇವತ್ತು ಖುಷಿ ಇದೆಯಾ ನಿಮ್ಗೆ? ಏನನ್ಸುತ್ತೆ? ಇಷ್ಟೆಲ್ಲ ಹೋರಾಟ ಮಾಡಿದಾಗ ನಮಗೆ ಖುಷಿ ಅಂತದೇನು ಸರ್, ಈಗ ಬಡವರಿಗೆ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವರಿಗೆ ಒಂದು ಸರ್ಕಾರಿ ಹುದ್ದೆ ಸಿಗ್ತಾ ಇದೆಯಲ್ಲ ಸರ್, ಅದರಿಂದ ಖುಷಿ ಆಗ್ತಾ ಇದೆ. ಅದೇ ಒಂದು ಮೋಟಿವೇಶನ್ ಅಂತಲೇ ಹೇಳ್ಬೇಕು. ಯಾಕೆಂದರೆ ಈ ಹೋರಾಟ ಅಂತ ಒಂದು ಮಾಡಿಲ್ಲ ಅಂದರೆ ಇವತ್ತು ಒಂದು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಇಲ್ಲ ಏನೋ ಈ ಒಂದು ಮಿನಿಸ್ಟರ್ಸ್, MLAs ಮಧ್ಯವರ್ತಿಗಳ ಕಾಟದಿಂದ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಕೆಲಸ ಸಿಗೋಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ. ಇವಾಗ ಆ ರೀತಿ ಆಗ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ಈ ಒಂದು ವಿದ್ಯಾರ್ಥಿಗಳ ಒಗ್ಗೂಡಿಸೋದ್ರಲ್ಲಿ ನಾವು ಸತತ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಆಸ್ಪಿರೆಂಟ್ಸ್ ಕರ್ನಾಟಕದಲ್ಲಿರೋ ಎಲ್ಲ ಎಜುಕೇಟೆಡ್ ಯೂತ್ಸು ಒಂದಾಗಿದ್ದೀವಿ. ಅದು ಇವತ್ತು ನಾವು ರಾಜ್ಯದಲ್ಲಿ ಸಾಕಷ್ಟು ಹೋರಾಟದಲ್ಲಿ ತೋರಿಸಿದ್ದೀವಿ. ಮುಂದೇನೂ ಅಷ್ಟೇ ಯಾವುದೇ ರೀತಿ ಕರಪ್ಷನ್ ಮುಕ್ತ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳೋದು ಒಂದು ನಮ್ಮ ಮೂಲ ಉದ್ದೇಶ. ಅದರಲ್ಲಿ ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕನ್ನೋದು ನಮ್ಮ ಬೇಡಿಕೆ. ಎಷ್ಟು ಕೇಸ್ಗಳಿದೆ ಕಾಂತ್ ಕುಮಾರ್ ಅವ್ರ ಮೇಲೆ ಸರ್? ಈಗ ನಾವು ಧಾರವಾಡ ಹೋಗೋದಕ್ಕೆ ಮುಂಚೆ 19 ಕೇಸ್ ಇತ್ತು ಸರ್. ಧಾರವಾಡಕ್ಕೆ ಮೊದಲೇ. ಈಗ ಮೊನ್ನೆ ಅದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಸ್ಟೂಡೆಂಟ್ಸ್ ಕಮೆಂಟ್ಸ್ ಮಾಡಿರೋದ್ರಿಂದನೂ ಅದ್ರೂ ಒಂದು 7-8 ಕೇಸ್ ಹಾಕಿದ್ದಾರೆ. ನೆಗೆಟಿವ್ ಕಮೆಂಟ್ಸ್ ಇದೆ ಅಂತೇಳಿ. ಅದಾದ್ಮೇಲೆ ಈಗ ಮೊನ್ನೆ 2 ಕೇಸ್ ಹಾಕಿದ್ದಾರೆ.
ಪೊಲೀಸ್ನವ್ರು ಹೊಡೆದಿದ್ರಿ ಅಂತ. ಪೊಲೀಸರು ನಾನೇನಕ್ಕೆ ಸರ್ ಹೊಡಿಲಿ ಇಲ್ಲಿವರೆಗೂ. ಹ್ಮ್ ಪೊಲೀಸರು ನನಗೂ ಯಾವತ್ತು ಅಂದರೆ ನೋಕಾಡಿದ್ದಾರೆ. ಅವರು ಸರ್ಕಾರದ ಒತ್ತಡದಿಂದ ಹೋರಾಟನ ಹತ್ತಿಕ್ಕಂಥ ಕೆಲಸ ಮಾಡಿಸಿರೋದು ಸರ್ಕಾರ. ಇಲ್ಲಿ ರಾಜಕೀಯ ವ್ಯಕ್ತಿಗಳು ಮಾಡಿರೋಂಥದ್ದು. ಪೊಲೀಸ್ ಯಾವಾಗಲೂ ನಮ್ಮ ಜೊತೆ ತುಂಬ ಚೆನ್ನಾಗೇ ಇದ್ದಾರೆ. ಇನ್ನೊಂದು ಹೇಳ್ತೀನಿ ನೋಡಿ ಸರ್, ನಾನು ಇಲ್ಲಿವರೆಗೂ ಇಷ್ಟು ಹೋರಾಟದಲ್ಲಿ ಪೊಲೀಸ್ನ ಒಂದು ಮಾತು, ಈಗ ನಮ್ಮ ಜೊತೆಲಿರೋರನ್ನೇ ಯಾರನ್ನೂ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಅವ್ರಿಗೂ ಒಂದು ಮಾತು ಕೆಟ್ಟ ಪದ ಯೂಸ್ ಮಾಡಲ್ಲ. ಅದ್ರ ಜೊತೆಲಿ ಪೊಲೀಸ್ ಅಂತೂ ನಾವು ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಟ್ಟು ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಪೊಲೀಸು ಕಮಿಷನರ್ ಇಲ್ಲಿ ಸ್ಟಾಂಪೇಡಾಗಿ ಇವರು ದಯಾನಂದ್ ಸರ್ ಅವ್ರು ಸ್ಟಾಂಪೇಡಲ್ಲಿ ಸಸ್ಪೆಂಡ್ ಮಾಡಿದಾಗ ಕೂಡ ಅವ್ರಿಗೆ ರಿವೋಕ್ ಮಾಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ದೀವಿ ನಾವು. ಅಂಥದ್ರಲ್ಲಿ ಪೊಲೀಸ್ ಈಗಿರೋ ಪರಿಸ್ಥಿತಿಯಲ್ಲಿ ಪಾಪ ಅವ್ರಿಗೆ ಒತ್ತಡ ಜಾಸ್ತಿ ಇದೆ. ಯಾಕೆಂದರೆ ಸಿಬ್ಬಂದಿ, ನಾನು ಅದು ಹೇಳ್ತೀನಿ. ನಾನು ಮೊನ್ನೆ ಒಂದು ಕಡೆ ಹೋಗಿದ್ದೆ, ಒಂದು ತಾಲೂಕಿಗೆ. ಅಲ್ಲಿ 20-25 ವರ್ಷದಿಂದ ಇದ್ದಾಗ ಆ ಜನಕ್ಕಿದ್ದಂಥ 40 ಸಿಬ್ಬಂದಿ ಇವತ್ತು ಆ ಜನಸಂಖ್ಯೆ 10 ಟೈಮ್ಸ್ ಜಾಸ್ತಿ ಆಗಿದೆ. 10,000 ಜನ 1 ಲಕ್ಷ ಜನ ಆಗಿದ್ದಾರೆ. ಆ 1 ಲಕ್ಷಕ್ಕೂ 40 ಜನ ಸಿಬ್ಬಂದಿ. ಹೌದು ಸರ್. ಈಗ ಆಬ್ವಿಯಸ್ಲಿ ಈಗ ನಾವು ಯಾಕೆ ಅಷ್ಟೆಲ್ಲ ಆಗ್ತಿದೆ ಅಂದರೆ ಇವತ್ತು ಸಿಬ್ಬಂದಿ ಪೊಲೀಸು ನಮಗೆ ಪ್ರೊಟೆಕ್ಷನ್ ಕೊಡ್ಬೇಕನ್ನೋದೇನು ಅವಶ್ಯಕತೆ ಇಲ್ಲ ಸರ್. ಯಾಕೆಂದ್ರೆ ಯೂತ್ಸು ಇವರು ಪೊಲೀಸ್ ಆಗ್ಬೇಕಂತಾನೆ ಇಲ್ಲಿ ಓದ್ತಾ ಇದ್ದಾರೆ, ಸರ್ಕಾರಿ ಕೆಲಸ ತೊಗೊಬೇಕಂತಾನೆ ಓದ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್, ಇವತ್ತು ನೀವು ಹೇಳ್ದಂಗೆ 10,000 ಜನ ಅಲ್ಲ, ಇವತ್ತು 1 ಲಕ್ಷ, ಒಂದು 10,000 1 ಲಕ್ಷ ಅಲ್ಲ ಸರ್, 5 ಲಕ್ಷ ಜನ ಪಾಪ್ಯುಲೇಷನ್ ಆದರೂ 40 ಜನ ಇದ್ದಾರೆ ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಲಿ. ಮತ್ತು ಯಾವುದೇ ಒಂದು PSI ಇರ್ಬೋದು, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ACP, DCP, ಕಮಿಷನರ್ ಲೆವೆಲ್ ತನಕ 24 ಅವರ್ಸಲ್ಲಿ ಒಂದು ಮ್ಯಾಕ್ಸಿಮಮ್ 3-4 ಅವರ್ಸ್ ಇಲ್ಲ ಮ್ಯಾಕ್ಸಿಮಮ್ 5 ಅವರ್ಸ್ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಸರ್ ಅವರಿಗೆ. ಅಷ್ಟು ಕಷ್ಟ ಆಗ್ತದೆ. ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಅವ್ರಿಗೆ ರಾತ್ರಿ ಎಲ್ಲ ಏನೋ ಒಂದು ಇಶ್ಯೂಸ್ ಆಗಿದ ತಕ್ಷಣ ಫಸ್ಟ್ ಯಾರು ಹೇಳಿ, ಪೊಲೀಸೇ ಹೋಗ್ಬೇಕು ಸರ್. ಅದು ಫುಲ್ ಡೇ 24/7. ಒಂದು ವಾರದಲ್ಲಿ 1 ದಿನ ರಜಾ ಸಿಗ್ತಾರೆ. ಒಂದು ವಾರ ಅಲ್ಲ ಸರ್, ತಿಂಗಳು 1 ದಿನ ರಜಾ ಕೊಡ್ತಾ ಇಲ್ಲ ಅವರಿಗೆ. 1 ವರ್ಷ ಆದರೂ ಅವ್ರ ಮನೆಗೆ ಹೋಗಿರೋಣ. ಆ ಥರ ಪರಿಸ್ಥಿತಿಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿರೋ ಪೊಲೀಸ್ ಸ್ಟೇಷನ್ಲಿ ಯಾರೂ ಸಿಬ್ಬಂದಿ ಇಲ್ಲ. ಇವರು ಸುಮಾರು 30,000 ವೇಕೆನ್ಸಿ ಇದೆ ಸರ್. ಲಾಸ್ಟ್ 3 ವರ್ಷದಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ ಅವರು. ಕಾಂತ್ ಕುಮಾರ್ ಯಾರು ಸರ್? ನಾನೊಬ್ಬ ಸಾಮಾನ್ಯ ಪ್ರಜೆ ಸರ್. ಯಾವೂರು? ದೊಡ್ಡಬಳ್ಳಾಪುರ. ನಿಮ್ಮ ಅಪ್ಪ ಅಮ್ಮ ಹೇಳಲ್ವಾ ಊರು ಹೊಸಬರು ಯಾಕೆ ಕಾಂತ್ ಕುಮಾರ್ ನಿನಗೆ ಬಾ ಕೆಲಸ ಮಾಡ್ಕೊಂಡಿರು ಅಂತ? ಅದು ಮೊದಲಿಂದನೂ ಅದೇ ಹೇಳ್ತಾ ಇರ್ತಾರೆ ಸರ್. ಇವಾಗ ಅಂತಲ್ಲ, ನನ್ನ ಎಜುಕೇಷನ್ ಮಾಡ್ಬೇಕಾದ್ರು ಪಾಪ ಅವರಿಗೆ ಸಮಾಜದಲ್ಲಿ ನಾನೇನೋ ಒಂದು ಮಾಡಬೇಕು ಅನ್ನೋ ಒಂದು ಈ ಒಂದೇ ಸತಿ ಹುಡ್ತೀವಿ ಸರ್, ಒಂದೇ ಸತಿ ಒಂದೇ ಜನ್ಮ ಇರುತ್ತೆ. ಏನಾದರೂ ಮಾಡ್ಬೇಕಂತಂದರೆ ಅಟ್ಲೀಸ್ಟ್ ಜನಗಳ ಸೇವೆ ಮಾಡಬೇಕಂತ ಒಂದು ಮೊದಲಿಂದ ನನಗೆ ಇದೆ. ಏನು ಮಾಡ್ತಾವ್ರ ಅಪ್ಪ ಅಮ್ಮ? ಅಗ್ರಿಕಲ್ಚರ್ ಸರ್, ಕೃಷಿ. ಇಲ್ಲ ಹೊಲದಲ್ಲಿ ಕಳೆ ಕಿತ್ಬಿಟ್ಟು ಬೆಳೆ ಬೆಳೆಯೋದು ಬಿಟ್ಬಿಟ್ಟು ಇವೇನೋ ಮಾಡ್ತೀನಿ ಬಂದಿದ್ದೀರಲ್ಲ, ಎಷ್ಟು ಜನ ಮಕ್ಕಳು ನೀವು? 2 ಇದ್ದೀವಿ ಸರ್. ಇನ್ನೊಬ್ರು ಯಾರು? ತಮ್ಮ ಇದು. ಏನು ಮಾಡ್ತಾವ್ರ ಅವರು? ಅವನು ಕನ್ಸ್ಟ್ರಕ್ಷನ್ನಾಗಿ ಇದು ಮಾಡ್ತಾರೆ. ಕಾಂತ್ ಕುಮಾರ್ ಯಾವ ಥರ ಸಾಕು ಅನ್ಸಿದೆಯಲ್ಲ ಹೋರಾಟ ಸಾಕು ಅಂತ ಯಾವತ್ತೂ ಅನಿಸಿಲ್ಲ ಸರ್. ಯಾಕೆಂದರೆ ಸ್ಟೂಡೆಂಟ್ಸ್ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಏನಾದರೂ ಒಂದು ಸಮಸ್ಯೆ, ಒಂದು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಅವ್ರಿಗೆ ಆ್ಯಕ್ಷನ್ ತೊಗೊಂಡು ಆ ಸಮಸ್ಯೆ ಬಗೆಹರಿಸ್ಬೇಕನ್ನೋದೇ ಪ್ರತಿಯೊಂದು ಸತಿನೂ ಯಾವತ್ತೂ ನಾನು ಅವರಿಗೆ ಯಾವ ಸಮಸ್ಯೆನೂ ನಾನು ನೆಗ್ಲೆಕ್ಟ್ ಮಾಡಿಲ್ಲ. ಏನು ಓದಿದಿರಿ ನೀವು? ನಾನು ಸಿವಿಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಅದಾದಮೇಲೆ ಒಂದು 5 ಇಯರ್ಸ್ UPSC ಪ್ರಿಪೇರ್ ಆದೆ. ಅದಾದಮೇಲೆ ಲಾ ಕಂಪ್ಲೀಟ್ ಮಾಡಿದ್ದೀನಿ. ಲಾನು ಮಾಡಿದ್ರೆ ನಿಮ್ಮ ಕೇಸ್ಗಳು ನೀವು ಆಡೋಣ ಅಂತ ಬೇಕಲ್ಲ ಸರ್, ಈಗ ಇಷ್ಟೊಂದಿದೆ. ಏನು UPSC ಲೈಕ್ IAS KS ಅದು IAS IPS ಮಾಡಬೇಕು ಅಂತ ಹೇಳಿ IAS ಇಲ್ಲ ಅಯ್ಯೋ ಡೆಲ್ಲಿಗೆ ಹೋಗಿದೆ ಸರ್. ಡೆಲ್ಲಿಗೆ ಹೋಗಿ ಸೊ ಅದು ಆಗಲಿಲ್ಲ ಅಂದರೆ ಅದು UPSC ಪ್ರಿಪೇರ್ ಆಗ್ತಾನೆ ಇದೆಲ್ಲ ಸಮಸ್ಯೆ ಹೋರಾಟಕ್ಕೆ ಬಂದ್ರಿ. ಆ KPSC ಮುಂದೆ ಪ್ರತಿಭಟನೆ ಮಾಡಿ ಆ ಪೊಲೀಸ್ನವ್ರನ್ನ ನಡೆಸ್ಕೊಳ್ಳಲ್ಲ ಹೀನಾಯವಾಗಿ. ಯಾಕಷ್ಟೆಲ್ಲ ಆದರೂ ಮತ್ತೆ ಕಂಟಿನ್ಯೂ ಮಾಡಿದ್ರಿ ಅದನ್ನು ಪ್ರತಿಭಟನೆ? ಈಗ ನೋಡಿ ಸರ್, ನಾನು ಯಾವುದೇ ಒಂದು ಕೆಲಸ ಹಿಡ್ಕೊಂಡ್ರೆ ಅದು ಕೊನೆ ಉಸಿರಿರೋವರೆಗೂ ಅದನ್ನ ತೀರಿಸ್ಬೇಕೇ ಹೊರತು ಮತ್ತೆ ಒಂದು ಹೆಜ್ಜೆ ಮುಂದೆ ಇಟ್ಟು ಹಿಂದೆ ತೊಗೊಂಡ್ಬಾರ್ದು. ಯಾವುದೇ ಕೆಲಸ ಆಗಿರ್ಬೋದು ಸರ್, ಅದು ಕೊನೆ ಉಸಿರಿರೋವರೆಗೂ ಪ್ರಯತ್ನ ಬಿಡಬಾರ್ದು. ಅದು ಏನಾದರೂ ಆಗಲಿ. ಆ ಒಂದು ಛಲ, ಒಂದು ಹಠ, ಅದು ನಮ್ಮ ತಾಯಿಯಿಂದ ಕಲ್ತ್ಕೊಂಡಿದ್ದೀನಿ ಸರ್. ಅಮ್ಮನಿಂದ? ಅಮ್ಮ ಹೌಸ್ ವೈಫ್? ಮನೇಲಿ 224 ಜನ ಶಾಸಕರು, 28 ಜನ MP ಗಳು, 75 ಜನ MLCಗಳು, ಇವರೆಲ್ಲ ಶಾಸನ ರೂಪಿಸಪ್ಪ ಕೆಲಸ ಮಾಡ್ರಪ್ಪ ಅಂತ ತಾನು ಆಯ್ಕೆ ಮಾಡಿ ಕಳಿಸಿರೋದು. ಅವರೆಲ್ಲ ಇರಬೇಕಾದ್ರೆ ನಮ್ದೇನು ಕೆಲಸ ಅಂತ ಸರ್. ಈಗ ಏನಾಗಿದೆ ಅಂತಂದರೆ ಅವರಿಗೆ ಈಗ ಮೆಜಾರಿಟಿ ಮೋರ್ ದೆನ್ 80% 60-70 ಏಜ್ ಲಿಮಿಟ್ ಕ್ರಾಸ್ ಆಗಿರೋರೇ ಇದ್ದಾರೆ. MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಯಾರೇ ಆಗಿರ್ಬೋದು. ಮತ್ತು ಅವ್ರು ಯಾರು ಬಡತನದಿಂದ ಯಾರೋ ಬಂದು MLA ಮಿನಿಸ್ಟರ್ಸ್ ಆಗಿಲ್ಲ.
ಮತ್ತು ಈ ಜನಗಳ ಕಷ್ಟ ಅವರಿಗೆ ಆಬ್ವಿಯಸ್ಲಿ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಆ್ಯಕ್ಟ್ ಮಾಡ್ತಾರೆ. ಮತ್ತು ಈಸಿ ಆಕ್ಸೆಸಬಲ್ ಅಂತೂ ಇಲ್ಲವೇ ಇಲ್ಲ. ಮತ್ತು ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರಿಗೇನು ಬರೀ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು, ಮಾಧ್ಯಮದ ಮುಂದೆ 4 ಮಾತಾಡಬೇಕಷ್ಟೇ, ಮತ್ತು ತಿರುಗಾಡಬೇಕು. ಅವ್ರು ಟೈಮ್ ಟು ಟೈಮ್ ಪ್ಯಾಕೆಟ್ ಮನಿ ಫಿಲ್ ಆಗ್ತಾ ಇರಬೇಕು, ಅವ್ರ ಬಿಸ್ನೆಸ್ ರನ್ ಆಗಬೇಕು, ಅಷ್ಟೇ ಇರೋದು ಅವರು. ಅಂದ್ರೆ ಈಗಿರೋರು ವಿಧಾನಸಭೆಗೆ ಬರೋರು, ವಿಧಾನ ಪರಿಷತ್ ಬರೋರು ಜನಗಳ ಸೇವೆ ಮಾಡಕ್ಕೆ ಅವ್ರ ಬಿಸ್ನೆಸ್ ಸೆಕ್ಯೂರ್ ಮಾಡ್ಕೊಳಕ್ ಬರ್ತಾವ್ರೆ ಅಂತ. ಆಬ್ವಿಯಸ್ಲಿ ಸರ್, ಅವರು ಏನು ಆಲ್ರೆಡಿ ಅರ್ನ್ ಮಾಡಿದ್ದಾರೆ, ಆ ಸೇಫ್ಟಿಗೋಸ್ಕರ ಒಂದು MLA, ಜನರ ಸೇಫ್ಟಿಗೆಲ್ಲ ಸರ್. MLAಗಿಂತ ಅವ್ರಿಗೇನು ಮಿನಿಸ್ಟರ್ ಪಟ್ಟ ಬೇಕು. ಯಾಕೆಂದ್ರೆ ಈಸಿಯಾಗಿ ಅವ್ರನ್ನ ತಗೊಂಡು ಜೈಲಿಗೆ ಹಾಕಕ್ಕಾಗಲ್ವಲ್ಲ. ಯಾರು ಬೇಕಾದ್ರೂ ಆಗ್ತಾರೆ. ಈಗ CM ಡೆಲ್ಲಿ CM ಹಾಕಿರಲಿಲ್ಲ ಸರ್, ಅದು ಬೇರೆ ಥರನೇ ಇದೆ. ಈಗ ಮತ್ತೆ ಪಾಪ ಅದು ಅಲ್ಲೋದ್ರೆ ಟಾಪಿಕ್ ಡೈವರ್ಟ್ ಆಗುತ್ತೆ ಸರ್. ಡೈವರ್ಟ್ ಆಗುತ್ತೆ. ಈಗ 2,84,000 ಹುದ್ದೆಗಳು ಅಂತ ಹೇಳ್ತಿದ್ರಿ. ಅತಿ ಹೆಚ್ಚು ಖಾಲಿ ಇರ್ತಕ್ಕಂಥದ್ದು ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥ? ಸರ್, ಈಗ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ಶಿಕ್ಷಣ ಇಲಾಖೆಯಲ್ಲಿ ಇವರು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಿದೆ? ಇವರು 80,000 ಇದೆ ಸರ್ ಖಾಲಿ. ನಾನು ಮಧು ಬಂಗಾರಪ್ಪ ಅವ್ರನ್ನ ಇಂಟರ್ವ್ಯೂ ಮಾಡಿದೆ 2 years ಬ್ಯಾಕ್. ಮಂತ್ರಿಯಾಗಿ ಒಂದು 6 ತಿಂಗಳೆಲ್ಲ ಆದ್ಮೇಲೆ ಇಲಾಖೆ ಅರ್ಥ ಮಾಡ್ಕೊಂಡಾದ್ಮೇಲೆ ಇಂಟರ್ವ್ಯೂ ಮಾಡಿದೆ. ಅವ್ರು ಅವತ್ತೇ ನಂಗೆ ಹೇಳಿದ್ರು 1,000 ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆ? ಮೇ ಬಿ ಸರ್ ಅವರು ಈ 2 ವರ್ಷ ಏನು ಇದೆಯಲ್ಲ, 2 ವರ್ಷ ಆದ್ಮೇಲೂ ಅವ್ರು ಏನಾದರೂ 5 ವರ್ಷ ಏನು ಈ ಪೀರಿಯಡ್ ಮುಗಿಯುತ್ತಲ್ಲ, ನೀವು ಆಮೇಲೆ ಹೋಗಿ ಇಂಟರ್ವ್ಯೂ ಮಾಡಿದ್ರು ಮೇ ಬಿ ಅದೇ ಸೇಮ್ ರಿಪೀಟ್ ಮಾಡ್ತಾರೆ ಮಧು ಬಂಗಾರಪ್ಪ ಅವರು. 100% నేను ಮಾಡ್ಕೊತೀನಿ ಅಂತಾನೆ ಹೇಳ್ತಾರೆ ಹೊರತು ಮಾಡ್ಕೊಳಲ್ಲ ಅಂತ ಹೇಳಲ್ಲ. ಅತಿ ಶೀಘ್ರದಲ್ಲಿ ಇನ್ನೇನು ಮುಂದಿನ ತಿಂಗಳು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರ್ರಿ ಇದೆ ಹೇಳ್ತಾರೆ ಸರ್. ಇವ್ರು ಬಂದಾಗಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಮಧು ಬಂಗಾರಪ್ಪ ಅವ್ರು ಶಿಕ್ಷಣ ಮಂತ್ರಿ ಆದ್ಮೇಲೆ ಒಂದು ಪೋಸ್ಟ್ ಸರ್ ನಾನು ಹೇಳ್ತೀನಿ, ಈ ಹಿಂದೆ ಇದ್ದಿನ ಸರ್ಕಾರ 13,500 ಪೋಸ್ಟ್ GPSTR ನೋಟಿಫಿಕೇಶನ್ ಮಾಡಿದ್ರು, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಇವ್ರು ಬಂದ ಆದ್ಮೇಲೆ ಜಸ್ಟ್ ಆರ್ಡರ್ ಕಾಪಿ ಕೊಟ್ಟರು. ಇವ್ರು ಬಂದಾದ್ಮೇಲೆ ಗೌರ್ಮೆಂಟ್ ಅಲ್ಲಿ ಮಾಡಿದ್ರು ಅದು. ಹೌದು ಸರ್, ಇವ್ರು ಬಂದಾದ್ಮೇಲೆ ಒಂದು ನೋಟಿಫಿಕೇಶನ್ ಏನಾದ್ರು ಮಾಡಿದ್ರೆ, ನೋಟಿಫಿಕೇಶನ್ ಸರ್, ನೋಟಿಫಿಕೇಶನ್ ಒಂದೇ ಒಂದು ನೋಟಿಫಿಕೇಶನ್ ಮಾಡಿದ್ರೆ ನನ್ನ ಜೀವನದಲ್ಲಿ ಅವ್ರು ಏನು ಹೇಳಿದ್ರು ನಾನು ಕೆಲಸ ಮಾಡ್ತೀನಿ. ಮತ್ತು ಈ ಹೋರಾಟ ಯಾವ ಹೋರಾಟನೂ ಮಾಡಲ್ಲ ನಾನು.